ಭಾರತೀಯ ರೈಲ್ವೆ ರೈಲು ಪ್ರಯಾಣ ದರಗಳನ್ನು ಪರಿಷ್ಕರಿಸಿದ್ದು, ಇದು ಎಸಿ ಮತ್ತು ನಾನ್-ಎಸಿ ಕೋಚ್ಗಳ ಪ್ರಯಾಣಿಕರ ಮೇಲೆ ಪರಿಣಾಮ ಬೀರಲಿದೆ. ಹಲವು ವರ್ಷಗಳ ನಂತರ ರೈಲ್ವೆ ಇಲಾಖೆಯು ದರಗಳನ್ನು ಹೆಚ್ಚಿಸುತ್ತಿದೆ. ನಾನ್-ಎಸಿ ದರ್ಜೆಯ ಸಾಮಾನ್ಯ ಎರಡನೇ ದರ್ಜೆ 500 ಕಿಲೋಮೀಟರ್ವರೆಗಿನ ಪ್ರಯಾಣಕ್ಕೆ ಯಾವುದೇ ದರ ಹೆಚ್ಚಳವಿಲ್ಲ. ಅಂದರೆ ಕಡಿಮೆ ದೂರದ ಪ್ರಯಾಣಿಕರಿಗೆ ಯಾವುದೇ ಹೊರೆಯಾಗುವುದಿಲ್ಲ. 500 ಕಿಲೋಮೀಟರ್ಗಿಂತ ಹೆಚ್ಚಿನ ದೂರಕ್ಕೆ ಪ್ರತಿ ಕಿಲೋಮೀಟರ್ಗೆ ಅರ್ಧ ಪೈಸೆ ಹೆಚ್ಚಳವಾಗಲಿದೆ. 501 ರಿಂದ 1500 ಕಿಲೋಮೀಟರ್ ಪ್ರಯಾಣಕ್ಕೆ ₹5 ಹೆಚ್ಚಳ. 1501 ರಿಂದ 2500 ಕಿಲೋಮೀಟರ್ ಪ್ರಯಾಣಕ್ಕೆ ₹10 ಹೆಚ್ಚಳ. 2501 ರಿಂದ 3000 ಕಿಲೋಮೀಟರ್ ಪ್ರಯಾಣಕ್ಕೆ ₹15 ಹೆಚ್ಚಳ. ಸ್ಲೀಪರ್ ಕ್ಲಾಸ್ ಪ್ರತಿ ಕಿಲೋಮೀಟರ್ಗೆ ಅರ್ಧ ಪೈಸೆ ಹೆಚ್ಚಳ. ಫಸ್ಟ್ ಕ್ಲಾಸ್ ಪ್ರತಿ ಕಿಲೋಮೀಟರ್ಗೆ ಅರ್ಧ ಪೈಸೆ ಹೆಚ್ಚಳ. ಮೇಲ್ ಅಥವಾ ಎಕ್ಸ್ಪ್ರೆಸ್ ರೈಲುಗಳಲ್ಲಿ ನಾನ್-ಎಸಿ ಕೋಚ್ಗಳು ಪ್ರತಿ ಕಿಲೋಮೀಟರ್ಗೆ 1 ಪೈಸೆ ಹೆಚ್ಚಳ. ಇನ್ನು ಎಸಿ ಕೋಚ್ಗಳಲ್ಲಿ ಎಸಿ ಚೇರ್ ಕಾರ್, ಎಸಿ 3 ಟೈರ್, ಎಸಿ 2 ಟೈರ್, ಎಸಿ ಫಸ್ಟ್ ಕ್ಲಾಸ್ ಅಥವಾ ಎಕ್ಸಿಕ್ಯೂಟಿವ್ ಕ್ಲಾಸ್ಗಳ ಎಲ್ಲ ವರ್ಗಗಳಿಗೆ ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಹೆಚ್ಚಳ ಆಗಿದೆ. ಇನ್ನು ರಾಜಧಾನಿ, ಶತಾಬ್ದಿ, ದುರಂತೋ, ವಂದೇ ಭಾರತ್, ತೇಜಸ್, ಹಮ್ಸಫರ್, ಅಮೃತ್ ಭಾರತ್, ಮಹಾಮನ, ಗತಿಮಾನ್, ಅಂತ್ಯೋದಯ, ಜನಶತಾಬ್ದಿ, ಯುವ ಎಕ್ಸ್ಪ್ರೆಸ್, ಎಸಿ ವಿಸ್ಟಾಡೋಮ್, ಅನುಭೂತಿ ಕೋಚ್ಗಳಂತಹ ಪ್ರೀಮಿಯಂ ಮತ್ತು ವಿಶೇಷ ರೈಲುಗಳ ದರಗಳನ್ನು ಸಹ ಈ ಪರಿಷ್ಕೃತ ದರಗಳ ಆಧಾರದ ಮೇಲೆ ಹೆಚ್ಚಿಸಲಾಗಿದೆ. ಯಾವುದಕ್ಕೆ ಹೆಚ್ಚಳವಿಲ್ಲ. ಉಪನಗರ ರೈಲುಗಳ ಟಿಕೆಟ್ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇನ್ನು ಮಾಸಿಕ ಪಾಸ್ ದರಗಳಲ್ಲಿ ಯಾವುದೇ ಹೆಚ್ಚಳವಿಲ್ಲ. ಮೀಸಲಾತಿ ಶುಲ್ಕಗಳು ಮತ್ತು ಸೂಪರ್ ಫಾಸ್ಟ್ ಚಾರ್ಜ್ಗಳು ಇವುಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅವುಗಳು ಮೊದಲಿನಂತೆಯೇ ಅನ್ವಯವಾಗುತ್ತವೆ. ಪ್ರಸ್ತುತ ನಿಯಮಗಳ ಪ್ರಕಾರ ಜಿಎಸ್ಟಿ ಅನ್ವಯವಾಗುತ್ತದೆ. ಈ ಟಿಕೆಟ್ ಬುಕಿಂಗ್ ಜುಲೈ 1 ರಿಂದ ಪ್ರಾರಂಭವಾಗಿರುವ ಎಲ್ಲ ಟಿಕೆಟ್ ದರಗಳಿಗೆ ಈ ಪರಿಷ್ಕೃತ ದರಗಳು ಅನ್ವಯವಾಗುತ್ತವೆ. ಈಗಾಗಲೇ ಹಳೆಯ ದರದಲ್ಲಿ ಬುಕ್ ಮಾಡಿದ ಟಿಕೆಟ್ಗಳಿಗೆ ಹೆಚ್ಚುವರಿ ಹಣ ಪಾವತಿಸುವ ಅಗತ್ಯವಿಲ್ಲ. ಆದರೆ ರೈಲುಗಳಲ್ಲಿ ಅಥವಾ ನಿಲ್ದಾಣಗಳಲ್ಲಿ ಟಿಟಿಇಗಳು ಅಥವಾ ಟಿಕೆಟ್ ಪರಿಶೀಲನಾ ಸಿಬ್ಬಂದಿ ಜುಲೈ 1 ರಿಂದ ನೀಡುವ ಹೊಸ ಟಿಕೆಟ್ಗಳಿಗೆ ಪರಿಷ್ಕೃತ ದರವನ್ನು ವಿಧಿಸಲಾಗುತ್ತದೆ. ತತ್ಕಾಲ್ ಟಿಕೆಟ್ ಬುಕಿಂಗ್ ಮಾಡಲು ಆಧಾರ್ ದೃಢೀಕರಣ ಕಡ್ಡಾಯವಾಗಿದೆ. ಈ ದರ ಏರಿಕೆಯು ಹೆಚ್ಚುತ್ತಿರುವ ಕಾರ್ಯಾಚರಣೆ ವೆಚ್ಚವನ್ನು ಸರಿದೂಗಿಸಲು ಮತ್ತು ಪ್ರಯಾಣಿಕರ ಸೌಲಭ್ಯಗಳನ್ನು ಸುಧಾರಿಸಲು ಮಾಡಲಾಗಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ಆದಾಗ್ಯೂ ಈ ದರ ಏರಿಕೆ ಪ್ರಯಾಣಿಕರ ಮೇಲೆ ಹೆಚ್ಚಿನ ಹೊರೆಬೀರದಂತೆ ನೋಡಿಕೊಳ್ಳಲಾಗಿದೆ ಎಂದು ರೈಲ್ವೆ ಅಧಿಕಾರಿಗಳು ಹೇಳಿದ್ದಾರೆ. ಇತ್ತೀಚೆಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ರೈಲ್ವೆ ಟಿಕೆಟ್ ದರ ಏರಿಕೆಯನ್ನು ತಕ್ಷಣವೇ ಹಿಂಪಡೆಯಬೇಕೆಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ.